ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಅಕ್ಟೋಬರ್ 2025 ಸೋಮವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ, ಉತ್ತರಾಭಾದ್ರ ನಕ್ಷತ್ರ, ವೃದ್ಧಿಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ನನ್ನ ಜ್ಞಾನಗಂಗಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದೇ 19ನೇ ತಾರೀಕು ಪಲ್ಲಕ್ಕಿ ಉತ್ಸವ ಇದೆ. ಅಮ್ಮನವರ ಆಶೀರ್ವಾದ ಅನುಗ್ರಹ ಪಡೀಲಿಕ್ಕೆ ಬಂದು ಬೆಳಿಗ್ಗೆ 10-10:30 ಸ್ಟಾರ್ಟ್ ಆಗುತ್ತೆ, 1-1:30 ಮುಗಿಯುತ್ತೆ. ನೋಡಿ, ನಿಮ್ಮ ಅನುಕೂಲ ನೋಡ್ಕೊಂಡು ಬಂದು ಅಮ್ಮನವರ ಆ ಸಂಕಲ್ಪ ದೇವಿಯ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾಗಿ ವಾರೆನ್ ಬಫೆಟ್ ಒಂದು ಅದ್ಭುತವಾದಂಥ ಮಾತನ್ನ ಹೇಳ್ತಾರೆ. ತುಂಬ ಜನ ಇವತ್ತು ನಾವು ವ್ಯಾಪಾರ ಮಾಡಬೇಕು, ನಾವು ವ್ಯವಹಾರ ಮಾಡಬೇಕು, ನಾವು ಬಿಸ್ನೆಸ್ ಮಾಡಬೇಕು, ನಮ್ದೊಂದು ಟಿಫನ್ ಸೆಂಟರ್ ಇಡ್ತೀವಿ ಗುರುಗಳೇ, ನಮ್ದೊಂದು ಸ್ಟೇಷನರಿ ಅಂಗಡಿ ಇಡ್ತೇವೆ ಗುರುಗಳೇ, ನಾವೊಂದು ಪುಟ್ಟದಾಗಿ ವೈನ್ ಸ್ಟೋರ್ ಇಡ್ತೇವೆ ಗುರುಗಳೇ, ರಿಯಲ್ ಎಸ್ಟೇಟ್ ಮಾಡ್ತೇವೆ. ಎಲ್ರಿಗೂ ನಾವು ಕೂಡ ಎಲ್ಲರ ಹಾಗೆ ಲಕ್ಷಾಧೀಶ್ವರ ಆಗಬೇಕು. ಇನ್ನು ಎಷ್ಟು ದಿನ ಈ 30,000, 40,000, 50,000 ಅನ್ನತಕ್ಕಂಥ ಒಂದು ವ್ಯಾಪಾರದಲ್ಲೇ ಕೆಲಸದಲ್ಲೇ ಇರೋದು ಅನ್ನತಕ್ಕಂಥ ಭಾವದಿಂದ ಒದ್ದಾಡ್ತಿದ್ದೀರಿ. ಇಟ್ಸ್ ಅ ಬ್ಯೂಟಿಫುಲ್, ಖಂಡಿತ. ಆದರೆ ಅಲ್ಲೊಂದು ಮಾತನ್ನ ವಾರೆನ್ ಬಫೆಟ್ ಹೇಳ್ತಾರೆ, ತುಂಬ ಅದ್ಭುತವಾದ ಮಾತು. ನಿನಗೆ 50,000 ಸಂಪಾದನೆ ಬೇಕಾ? ಲೈಫ್ ಇಸ್ ವೆರಿ ಚಾಲೆಂಜ್ಫುಲ್ ಅಂತ ಹೇಳ್ತಾರೆ. ತುಂಬ ಕಷ್ಟ ಇರತಕ್ಕಂಥದ್ದು 50,000 ಸಂಪಾದನೆ ಮಾಡೋದೆ ಅಂತ. ಎಲ್ಲರೂ ಆಶ್ಚರ್ಯ, ಅರೆ ಎಲ್ಲೋದ್ರೂ ಎಲ್ರಿಗೂ 50,000 ಈಸಿಯಾಗಿ ಸಂಬಳ ಸಿಗುತ್ತಲ್ಲ, ಒಂದು ಬೇಸಿಕ್ ಎಜುಕೇಶನ್, ಗ್ರಾಜುಯೇಷನ್ ಮಾಡ್ಕೊಂಡಿದ್ರೆ 1-2 ವರ್ಷ ಅನುಭವ, ಎಕ್ಸ್ಪೀರಿಯನ್ಸು ಅಂತ. ಇಲ್ಲ, ಇದೇನು ಸರ್? ಆತ ಬಂದು ಒಂದು ಇನ್ವೆಸ್ಟ್ಮೆಂಟ್ನ ದಂತಕತೆ ವಾರೆನ್ ಬಫೆಟ್ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮಕ್ಕಳೇ. 50,000 ಸಂಬಳಕ್ಕೆ ಓಡುತ್ತಿರುವವರು ಕಡಿಮೆ ಅಂದರು ಪ್ರಪಂಚದಲ್ಲಿ 500 ಕೋಟಿ ಜನ ಇದ್ದಾರೆ. ಬೇಡ, ಕರ್ನಾಟಕದಲ್ಲೇ 5 ಕೋಟಿ ಜನ ಇದ್ದಾರೆ. 50,000 ದುಡ್ಕೊಬಿಡ್ಬೇಕು. ಒಂದು ಡಿಗ್ರಿ ಮುಗಿತಿದ್ದಾಗೆ ಒಂದು 50,000 ಸಂಬಳ. ಅಷ್ಟು ಬಂದ್ಬಿಟ್ರೆ ಲೈಫ್ ಒಂಚೂರು ಸೆಟ್ಲು. ಒಂದು ಬೈಕ್ ತಗೊಂಡ್ವಿ, ಒಂದು ಪುಟ್ಟದಾಗ ಒಂದು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ವಿ, ವೀಕೆಂಡ್ ಒಂದು ಟ್ರಿಪ್ ಅಂತ. ಆದರೆ ಆ 50,000ಕ್ಕೆ ನಿಮ್ಮ ಹಾಗೆ ಕಡಿಮೆ ಎಂದರೂ 5 ಕೋಟಿ ಜನ ಪ್ರಯತ್ನ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅಜ್ಜಪ್ಪ, ಮತ್ತೆ ಟಾರ್ಗೆಟ್ ಮಾಡಿ ಕಡಿಮೆ ಎಂದರೂ 5 ಲಕ್ಷ ಸಂಪಾದನೆಗೆ ಹೆಜ್ಜೆ ಇಡು, ಅಲ್ಲಿ ಕಾಂಪಿಟೇಷನ್ ಕಡಿಮೆ ಅಂತ ಹೇಳ್ತಾರೆ. ನೀವೆಷ್ಟು ಜನ 5 ಲಕ್ಷ ಸಂಪಾದನೆ ಮಾಡಬೇಕು ಅಂತ ಹೋಗಿದ್ದೀರಿ? ಯೋಚನೆ ಮಾಡಿ ನೋಡಿ ಮಕ್ಕಳೇ. ಎಷ್ಟು ಜನ 5 ಲಕ್ಷ ಸಂಪಾದನೆ ಮಾಡ್ಬೇಕು? ನಾವು ತಿಂಗಳಿಗೆ 5 ಲಕ್ಷ ಬರಬೇಕು ಅಟ್ ಎನಿ ಕಾಸ್ಟ್ ಅಂತ. ಅಲ್ಲಿ ಕಾಂಪಿಟೇಷನ್ ಕಡಿಮೆ. 5 ಕೋಟಿ ಜನಕ್ಕಿಂತ ಒಂದು 50 ಲಕ್ಷ ಜನ 5 ಲಕ್ಷ ಸಂಪಾದನೆ ಓಡ್ತಿರ್ತಾರೆ ಅಂತ ಹೇಳ್ತಾರೆ ವಾರೆನ್ ಬಫೆಟ್. ತುಂಬಾ ಕಡಿಮೆ, ಕಾಂಪಿಟೇಷನ್ ಕಡಿಮೆ, ನೀವು ಓಡಿದ್ರೆ ತಲುಪಬಲ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಬುದ್ಧಿಶಕ್ತಿ, ಮೇಧಾಶಕ್ತಿ, ತಾಳ್ಮೆ, ಆಲೋಚನೆ, ವ್ಯವಸ್ಥೆ, ಸಿದ್ಧತೆ, ಬದ್ಧತೆ, ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಜೀವನ. ಯೋಚನೆ ಮಾಡಿ ನೋಡಿ ಮಕ್ಕಳೇ. 5 ಲಕ್ಷ ರೂಪಾಯಿಗೆ ಎಷ್ಟು ಜನ ಟ್ರೈ ಮಾಡ್ತಿದ್ದೀರಿ? ನನ್ಗೆ 5 ಲಕ್ಷ ಸಂಬಳ ಬೇಕು ಅಂತ. ಇನ್ನೊಂದು ಮಾತನ್ನ ಹೇಳ್ತಾರೆ ವಾರೆನ್ ಬಫೆಟ್, 50 ಲಕ್ಷದ ಸಂಬಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. 50 ಲಕ್ಷದ ಸಂಪಾದನೆಗೆ ಅದು ಇನ್ನೂ ಕಾಂಪಿಟೇಷನ್ ಕಡಿಮೆ. 50,000ಕ್ಕೆ 5 ಕೋಟಿ ಜನ. ನೀವು ನೋಡಿ,
ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಅನೌನ್ಸ್ ಆಯಿತು ಅಂದರೆ ಇತ್ತೀಚೆಗೆ ಬಿಹಾರಲ್ಲಿ ಒಂದು ಕ್ಲರ್ಕ್ ಪೋಸ್ಟ್ PhD ಓದಿರೋರೆಲ್ಲ ಹಾಕಿದ್ದಾರೆ. 19 ಲಕ್ಷ ಜನ ಇರೋದಲ್ಲಿ ಬರೀ 5 ಸೀಟು. 5 ಸೀಟಿಗೆ 19 ಲಕ್ಷ ಜನ. ಸಂಬಳ ಎಷ್ಟು ಗೊತ್ತಾ? ಒಂದು 30,000 ರೂಪಾಯಿ. ಎಷ್ಟು ಕಾಂಪಿಟೇಷನ್ ಇದೆ ನೋಡಿ. ಎಷ್ಟು ಕಾಂಪಿಟೇಷನ್ ಇದೆ. ಅದನ್ನೇ ಹೇಳ್ತಾರೆ, 50 ಲಕ್ಷ ಸಂಪಾದನೆ ಮಾಡ್ತೇನೆ ನಾನು ಅಂತ ನೀನು ಸಿದ್ಧ ಮಾಡ್ಕೋ. ನಿನಗೆ ಹಬ್ಬಬ್ಬ ಅಂದರೆ 5 ಲಕ್ಷ ಜನನೇ ಕಾಂಪಿಟೇಷನ್ ಬರೋದು. 5 ಲಕ್ಷ ಜನನೇ ಕರ್ನಾಟಕದಲ್ಲಿ 50 ಲಕ್ಷ ಸಂಪಾದನೆ ಮಾಡೋಕ್ಕಾಗೋದು ಮಕ್ಕಳೇ. ಕಮ್ಮಿ ಎಲ್ಲಿ 5 ಕೋಟಿ, 50 ಲಕ್ಷ, 5 ಲಕ್ಷ. ಇನ್ನೊಂದು ಮಾತು ಹೇಳ್ತಾರೆ, 5 ಕೋಟಿ ಸಂಪಾದನೆ ಮಾಡ್ತೇನೆ ಅಂತ ಹೋಗು, ಇನ್ನಷ್ಟು ಕಡಿಮೆ ಆಗುತ್ತೆ ಕಾಂಪಿಟೇಷನ್ ಅಂತಾರೆ. 5 ಕೋಟಿ ಹಬ್ಬಬ್ಬ ಅಂದ್ರೆ 5,000 ಜನ ಅಂತ ಹೇಳ್ತಾರೆ. 5,000 ಜನ ನಿನಗಿರೋದು. ಎಲ್ಲಿಯ 7 ಕೋಟಿನಲ್ಲಿ 50,000 ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು, 50,000 5 ಲಕ್ಷ 50 ಲಕ್ಷ 5 ಕೋಟಿ ಸಂಪಾದನೆ ಮಾಡ್ತೀನಿ, ಅದನ್ನ ಸಿದ್ಧಿಸ್ಕೋತೀನಿ ಅನ್ನೋರು ತುಂಬಾ ಕಡಿಮೆ, ಬೆರಳೆಣಿಕೆ ಅಷ್ಟೇ. 5,000 ಜನ ಅಂತ ಹೇಳ್ತಾರೆ ವಾರೆನ್ ಬಫೆಟ್. ನೀವು ಆ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದೀರಾ ಯಾವತ್ತಾದ್ರೂ? ಅಯ್ಯೋ ಬಿಡಿ ಸ್ವಾಮಿ, ಅಯ್ಯೋ ಇದೆಲ್ಲ ಕನಸು, ಇದೆಲ್ಲ ಆಗುತ್ತಾ ಅಂತ. ಬೇಡ, ನಾನು 50 ಕೋಟಿ ಸಂಪಾದನೆ ಮಾಡ್ತೇನೆ ಅನ್ನತಕ್ಕಂಥ ಒಂದು ಪ್ರಯತ್ನ ಮಾಡಿ ನೋಡಿ. ನಿಮಗೆ ಹಬ್ಬಬ್ಬ ಅಂದ್ರೆ 500 ಜನ ಸಿಗೋದು ಕಾಂಪಿಟೇಷನ್ ಅಲ್ಲಿ. 500 ಜನ. ನಾನು 50 ಕೋಟಿ ಸಂಪಾದನೆ ಮಾಡಬೇಕು, ಇದು ನಂದು ಕಣೋ, ಇದು ನಾನೇ ಕಣೋ, ಇದು ನಾನೇ ಆಗಿರ್ಬೇಕು ಕಣೋ ಅನ್ನತಕ್ಕಂಥದ್ದು ಅನ್ನೋ ವ್ಯಕ್ತಿಗಳು 50 ಕೋಟಿ ಸಂಪಾದನೆಯ ಪ್ರಯತ್ನದಲ್ಲಿರೋರು. ಆ ಗ್ರೂಪ್ ಎಲೈಟ್ ಗ್ರೂಪ್ ಅಂತೀವಿ ಮಕ್ಕಳೇ. 50 ಕೋಟಿ ಸಂಪಾದನೆ ಅನ್ನೋದಕ್ಕೆ ಬರೀ 500 ಜನ ನೀವು ಫೇಸ್ ಮಾಡೋದು. 500 ಜನ ನಿಮ್ ಕಣ್ಮುಂಗಡೆ ಕಾಣಿಸ್ತಾರ ಅವ್ರು. 500 ಜನ ಲಗಾಮ್ ಹಾಕಿದ್ದೀರಾ, ಪ್ರಯತ್ನ ಮಾಡಿದ್ದೀರಾ. ನೀವೇನ್ ಗೊತ್ತಾ, ಒಂದು ಟಿಫನ್ ಸೆಂಟರ್ ಗುರುಗಳೇ, ಏನೋ ಒಂದು 10,000 5,000 ಆಗ್ಬಿಟ್ರೆ ಸಾಕು ಗುರುಗಳೇ. 5,000 ಏನೋ 1,000 ಬಂದ್ರೆ ಸಾಕು ಗುರುಗಳೇ. ದಿನಕ್ಕೆ 1,000 ಆಟೋ ಎತ್ಕೊಂಡು ಹೋಗ್ತೀನಿ ಗುರುಗಳೇ. ನನಗೆ ಇವತ್ತಿಗೂ ನೆನಪಿದೆ ಮಕ್ಕಳೇ, ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಟೈಪಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ದೆ. ಆಗ ಪಾರ್ಟ್ ಟೈಮ್ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಬ್ರು ಹೆಸರು ಮರ್ತು ಬಿಟ್ಟಿದ್ದಾನೆ, ಆಂಟೋನಿನೋ ಏನೋ, ಕ್ರಿಶ್ಚಿಯನ್. ಅವ್ರ ಮಗ ನನ್ನ ಕ್ಲಾಸ್ಮೇಟ್, ಕಾಮರ್ಸ್ ಓದ್ತಿದ್ದೆ. ಆ ತಂದೆ 14 ಆಟೋಗಳನ್ನ ಬಾಡಿಗೆ ಕೊಟ್ಟಿದ್ರು ಆವತ್ತಿನ ಕಾಲಕ್ಕೆ. ಮನೆ ತುಂಬಾ ಹೆಣ್ಮಕ್ಳು, ಅವ್ರುಗಳು ಮದುವೆನ್ ಮಾಡಿದ್ರು. ದೊಡ್ಡ ಮನೆ, ಒಂದು 5 ಅಂತಸ್ತಿನ ಮನೆ ಬಾಡಿಗೆಗಳಿಗೆ ಬಿಟ್ಟಿದ್ರು. 14 ಆಟೋ. ನಾನು ಆರ್ಟ್ ಆಫ್ ಮೇಕಿಂಗ್ ಮನಿ. ಎಲ್ಲರೂ ಆಟೋ ಓಡಿಸ್ತಿದ್ರೆ ನಮಗೆ ಬಾಡಿಗೆ ಸಿಗೋಲ್ಲ, ಇದು ಸಿಗೋಲ್ಲ, ಈ ಕಾರಣಗಳೇ ನೋಡಿ. ಆದರೆ ಒಬ್ಬ ಸಿಂಪ್ಲೆಸ್ಟ್ ಒಂದು 5ನೇ ಕ್ಲಾಸು 7ನೇ ಕ್ಲಾಸು ಓದಿರ್ತಿದ್ದಂಥ ಆ ಒಂದು ಪ್ರಬುದ್ಧ ವ್ಯಕ್ತಿ ಯಾವ ರೀತಿ ಬೆಳೆಸಿದ್ರು ಅಂದ್ರೆ, ಮಗ ಅದನ್ನ ನೋಡಿ CA ಮಾಡ್ತಿದ್ದ. ನಾನು CA ಇಂಟ್ರೋವರೆಗೂ ಬಂದೆ, ಬಟ್ ಮನೇಲಿದ್ದಂಥ ಒಂದು ಜವಾಬ್ದಾರಿಗಳು, ಇನ್ನೊಂದು ಗಮ್ಯ ಬೇರೆ ಕಡೆ ಕರ್ಕೊಂಡು ಬಂತು. ವಾರೆನ್ ಬಫೆಟ್ ಇನ್ನೊಂದು ಮಾತು ಹೇಳ್ತಾರೆ, 500 ಕೋಟಿ ನನ್ನ ಲಕ್ಷ್ಯ ಅಂತ ಹೋಗು, ಬರೀ 50 ಜನ ಅಂತಾರೆ. 50 ಜನ. ಈ ಮನೆ ಆ ಮನೆ, ಆ ಮನೆ ಆ ಮನೆ, 5 ಮನೆ, ಇಲ್ಲ ಬಬ್ಬಾ ಅಂದ್ರೆ 10 ಮನೆ. 10 ಮನೆಯ ಕ್ಲಬ್ 10 ಅಂತ ಹೇಳ್ತಾರೆ. ನೀವು 500 ಕೋಟಿಗೆ ಪ್ರಯತ್ನ ಮಾಡಿದ್ದೀರಾ ಮಕ್ಕಳೇ? ಯೋಚಿಸಿದ್ದೀರಾ ಅದಕ್ಕೆ ಸಿದ್ಧತೆ ಎಷ್ಟು ವರ್ಷ ಬೇಕು ನಾನು ದುಡಿಕೊಳ್ಳಿಕ್ಕೆ? 500 ಕೋಟಿ. ನಾನು ನಿದ್ರೆ ಎಷ್ಟು ಕೇಳಬೇಕು, ನಾನು ಓಡೋದು ಎಷ್ಟು ಓಡಬೇಕು, ನಾನು ಸಿದ್ಧತೆ ಏನು ಮಾಡಬೇಕು, ಬದ್ಧತೆ, ಅದಕ್ಕೊಂದು ತಯಾರಿ, ಅದಕ್ಕೊಂದು ಸಂಸ್ಥೆ, ಅದಕ್ಕೊಂದು ಟೀಮು. ಏನೋ 1 ತಿಂಗಳಿಗೆ 1 ಲಕ್ಷ ಬಂದ್ಬಿಟ್ರೆ ಸಾಕು ಸರ್. 2 ಲಕ್ಷ ಬಂದ್ಬಿಟ್ರೆ ಸಾಕು ಸರ್. ಅದೇ ಮಾರ್ನಿಂಗ್ 9 to 6 ಇಲ್ಲ ಮಾರ್ನಿಂಗ್ 8 to 10 ಕೆಲಸಗಳೇ, ಅಲ್ಲೇ ನಿಂತಿದ್ದೀರಿ. ನಿಮಗೆ ಆ ದೀಕ್ಷೆ ಇಲ್ಲ ಮಕ್ಕಳೇ. ಅದಕ್ಕೆ ಹೇಳೋದು ಕೋಟಿಗೊಬ್ಬ ಅಂತ. ಇನ್ನು ಕಟ್ಟ ಕಡೆ ಮಾತು ಹೇಳ್ತಾರೆ. 5,000 ಕೋಟಿ ಅಂತ ಅನ್ಕೋ, ಯು ಆರ್ 1% ಕ್ಲಬ್ ಅಂತಾರೆ. ಅದರಲ್ಲಿ ಬೆರಳೆಣಿಕೆನೆ 5-6 ಜನ 10 ಜನ ಅಷ್ಟೇ ಅಂತಾರೆ.
ಎಷ್ಟು ಜನ 5,000 ಕೋಟಿ ನೆಟ್ ವೆಲ್ತ್ ನಮ್ಮ ಇವತ್ತು ಭಾರತದಲ್ಲಿ ಕ್ರಿಯೇಷನ್ ಮಾಡಿರ್ತಕ್ಕಂಥವ್ರು ಇದ್ದಾರೆ ಗಮನಿಸಿ ನೋಡಿ ಈ ಒಂದು 10 ವರ್ಷದಲ್ಲಿ. ರಾಜಕಾರಣಿಗಳೆಲ್ಲ ಬಿಡಿ ಮಕ್ಕಳೇ, ಅದೆಲ್ಲ ಬೇಡ. ಅದೊಂದು ದಂಧ, ಅದು ಬಿಡಿ. ಅದು ಅದೊಂದು ಹೇಸಿಗೆ. ಅದು ನಾನು ಯಾವ ಪಕ್ಷದವರನ್ನು ನಂಬಲ್ಲ. ರಾಜಕಾರಣ ಅಂತ ತಗೊಂಡಿದ ತಕ್ಷಣ ಹೇಗಂತ ಎಷ್ಟು ಜನ ಬಡವರನ್ನ ಸುಲಿಗೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ ಬಿಡಿ. ಅದು ಬೇಡ. 5,000 ಕೋಟಿ ದ ನೆಟ್ ವೆಲ್ತ್ ಇರುವಂಥವರು ಒಂದು 5-6 ಜನ ನಮ್ಮ ಕರ್ನಾಟಕದಲ್ಲಿ. ಹೌದಾ? ಅಬ್ಬಬ್ಬ ಅಂದ್ರೆ 10 ಜನನ. ಅವನ ದೀಕ್ಷೆ ಏನು, ತಪಸ್ಸೇನು, ಅವನು ಓಡಿದ ಕಾಂಪಿಟೇಷನ್ ನೋಡಿ ಮಕ್ಕಳೇ. ಎಷ್ಟು ಜನ ಇದೆ ಅವನಿಗೆ? ಎಷ್ಟು ಜನ ಇದ್ದಾರೆ? ಬರೀ 10 ಜನ ಇಲ್ಲ, ಒಂದು 5-6 ಜನ. ಇಡೀ ಕರ್ನಾಟಕದಲ್ಲಿ 5,000 ಕೋಟಿ ನೆಟ್ ವೆಲ್ತ್, ಗ್ರಾಸ್ ವೆಲ್ತ್ ಮಾತಾಡ್ತಿಲ್ಲ, ನೆಟ್ ವೆಲ್ತ್. ಅವ್ರ ವ್ಯಾಪಾರ ಎಷ್ಟು ಕೋಟಿ ಅಂತೆ, 5,000 ಕೋಟಿ ಅಂತೆ, 10,000 ಕೋಟಿ ಅಲ್ಲ. ಅವನ ಆಸ್ತಿ ಎಷ್ಟಿದೆ, ಅವನ ಇನ್ಕಮ್ ಎಷ್ಟು ಬರ್ತಿದೆ, ಪ್ರತಿ ವರ್ಷ 5,000 ಕೋಟಿ ಬರುತ್ತಿದೆಯಾ ಅನ್ನೋ ಮಾತು ತಗೊಂಡ್ರೆ ಬೆರಳೆಣಿಕೆ ಒಬ್ರು ಇಬ್ರು 5,000 ಕೋಟಿ. ಬೆರಳೆಣಿಕೆ, ನೆನಪಿಟ್ಟುಕೊಳ್ಳಿ. ಒಬ್ರೋ ಇಬ್ರು ಇಲ್ಲ 5 ಜನ ಅಷ್ಟೇ. ಕಾಂಪಿಟೇಷನ್ ಎಷ್ಟು ಜನ ಇದ್ದಾರೆ ಹೇಳಿ? 5 ಜನ. ನೀವು ಆ ಕಾಂಪಿಟೇಷನ್ಗೆ ತಗೊಳ್ಳಕ್ಕೆ, ಫೇಸ್ ಮಾಡಕ್ಕೆ ರೆಡಿನಾ? ನೀವು ನಿಂತಿದ್ದೀರಾ, ನೀವು ಅದೇ 10,000 ಏನೋ ಒಂದು ಸಂಜೆ ಸ್ವಿಗ್ಗಿಗೆ ಹೋಗ್ಬಿಟ್ಟು ಒಂದು 10,000 ದುಡ್ಕೊಬಿಡ್ತೀನಿ ಸರ್, ಒಂದು ಚಿಲ್ಲರೆ ಅಂಗಡಿ ಇಟ್ಕೊಬಿಡ್ತೀನಿ ಸರ್, ಒಂದು ಸ್ಟೇಷನರಿ ಅಂಗಡಿ ಇಟ್ಕೊಬಿಡ್ತೀನಿ ಸರ್. ನೀವು ಎದ್ದೋಳ್ತಾನೆ ಇಲ್ಲ ಮಕ್ಕಳೇ. ಅದನ್ನು ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಸಂಪಾದನೆ ಮಾಡೋ ಕಲೆ ಗೊತ್ತಿರುವವನು ಕಳೆದುಕೊಳ್ಳುವುದರ ಬಗ್ಗೆ ಆಲೋಚಿಸುವುದಿಲ್ಲ. ಎಸ್, ಸಂಪಾದನೆ ಅಂತ ಹೋದ್ಮೇಲೆ ಕೆಲವೊಂದು ಕಳ್ಕೊತಿರ್ತೀವಿ. ಇನ್ವೆಸ್ಟ್ಮೆಂಟ್ ಅದು. ಕೆಲವು ವರ್ಕರ್ಸ್ ಬಿಟ್ಟು ಹೋಗ್ಬಿಡ್ತಾರೆ, ಪ್ಲೇಸ್ ಮಾರಬೇಕಾಗುತ್ತೆ, ಬ್ಯಾಂಕ್ಗಳು ಲೋನ್ ಕೊಡಲ್ಲ, ಸ್ನೇಹಿತರು ಸಡನ್ ಟೈಮ್ಗೆ ಸಹಾಯ ಮಾಡ್ತೀನಿ ಅಂದವ್ರು ಕೊಡಲ್ಲ. ನೀವು ನೀರಲ್ಲಿ ಇಳಿದಿದ್ದರೆ ನಾನು ಸಂಪಾದನೆ ಮಾಡಬೇಕು ಅಂತ ಕಳ್ಕೊಳ್ಳೋಕ್ಕೂ ಕೂಡ ಚಳಿ ಆಗುತ್ತೆ, ಮಳೆ ಆಗುತ್ತೆ, ಬೆವರು ಬರುತ್ತೆ, ದಣಿಸುತ್ತೆ, ಸುಸ್ತು ಮಾಡಿಸುತ್ತೆ. ರೆಡಿ ಇದ್ದೀರಾ? ವಾರೆನ್ ಬಫೆಟ್ ಅಜ್ಜ ಹೇಳೋದು. ಕಳ್ಕೊಂಡಿದ್ದಾರೆ ಅವರು, ಸಿಕ್ಕಾಬಟ್ಟೆ ಕಳ್ಕೊಂಡಿದ್ದಾರೆ. ನೀವು ಸಿದ್ಧರಿದ್ದೀರಾ? ನೀವು ನಂಬೋಲ್ಲ, ಒಂದು ಡೆಲಿವರಿ ಅಂತ ಹೇಳ್ಬಿಟ್ಟು ಒಂದಿತ್ತು. ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ದು ಯಾವುದೇ ವಸ್ತು ತಗೊಂಡು ನೀವು ಯಾರಿಗೆ ಹೇಳ್ತಿರೋ ತಗೊಂಡೋಗಿ ಡೆಲಿವರಿ ಮಾಡುವಂಥದ್ದು. ಯಾವ ವೇಗದಲ್ಲಿ ಬೆಳೀತು ಅಂದ್ರೆ ಅಮೆಝಾನ್ ಅವ್ರ ಇನ್ವೆಸ್ಟ್ಮೆಂಟ್ ಬಂದ್ರು, ರಿಲಯನ್ಸ್ ಅವ್ರ ಇನ್ವೆಸ್ಟ್ಮೆಂಟ್ ಬಂದ್ರು. ಕಡೆಗೆ ರಿಲಯನ್ಸ್ ಅವರು ಹೆಚ್ಚು ಕಡಿಮೆ ಒಂದು 30-32% ಸ್ಟೇಕ್ನ ಕಂಟ್ರೋಲ್ ತಗೋಬಿಟ್ರು. ಅಲ್ಲೊಂದೇನೋ ಒಂದು ಹರಾಕಿರಿ ಆಯ್ತು ಬಿಡಿ. ರೈಟ್ ಆಫೇ ಮಾಡಿಬಿಟ್ರು, ಕಳೆದುಕೊಳ್ಳೋಕೆ ರೆಡಿ ಇದ್ರು. ಬೆಳೆದ್ರೆ ಬಂದ್ರೆ ಒಂದು ಬೆಟ್ಟ, ಹೋದ್ರೆ ಒಂದು ಕೂದಲು. ₹1 ಕಣೋ ರಿಲಯನ್ಸ್ ಹಾಗೇ ಬಿಟ್ಬಿಟ್ರು. ಹೆಚ್ಚು ಕಡಿಮೆ ಕಡಿಮೆ ಅಂದರೂ ಒಂದು 800-1,000 ಕೋಟಿ ದುಡ್ಡನ್ನ ಬಂದ್ರೆ ಒಂದು ಬೆಟ್ಟ. ನೀವು ಸಿದ್ಧರಿದ್ದೀರಾ? ಮತ್ತೆ ಮರಳಿ ಪ್ರಯತ್ನ ಮಾಡೋದಿಕ್ಕೆ? ಗೆಲ್ಲೋ ವ್ಯಕ್ತಿ ಎಂದಿಗೂ ಸೋಲಿನ ಬಗ್ಗೆ ನೋವು ತಿನ್ನುವುದಿಲ್ಲ. ಅಯ್ಯೋ ನಾನು ಕಳ್ಕೊಬಿಟ್ಟೆ ಸಾರ್, ನನ್ ಕಷ್ಟ ಆಯ್ತಾ ಸಾರ್, ನಾನು ಜೀವನ ಪರ್ಯಂತ ದುಡಿದಿದ್ದು ಸಾರ್, ನನ್ನ ಪಿತ್ರಾಜಿತ ಆಸ್ತಿ. ನೀವು ಜೂಜಾಡಿ ಕಳೆದಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಕೆಸಿನೋ ಆಡಿ, ಬೆಟ್ಟಿಂಗ್ ಆಡಿ, ಜೂಜಾಡಿ, ಸಟ್ಟಾಡಿ, ರೇಸ್ ಆಡಿ, ಬೇರೆ ಬೇರೆ ಅಡ್ಡದಾರಿಯ ಸಂಪಾದನೆಗಳ ಮೂಲಕ ಹೋಗಿ ನೀವು ಕಳೆದುಕೊಂಡಿಲ್ಲ. ಇದೊಂದು ಅನುಭವವಷ್ಟೇ ಅಂತ ನೀವು ಯಾವತ್ತಾದ್ರೂ ತಿಳ್ಕೊಂಡಿದ್ದೀರಾ? ಮುಂದಕ್ಕೆ ಹೋಗಿದ್ದೀರಾ? ಯೋಚನೆ ಮಾಡಿ ನೋಡಿ. ಇದೊಂದು ಅನುಭವ ಆಗಿದ್ದಾಗ್ಲಿ ಲೆಟ್ ಮೀ. ಅದಕ್ಕೊಂದು 3 ವರ್ಷದ ಪ್ಲಾನ್, 5 ವರ್ಷದ ಪ್ಲಾನ್, ಅದಕ್ಕೊಂದು ಸಿದ್ಧತೆ. ಒಬ್ರು ಒಂದು ಹೋಟೆಲ್ ಓಪನ್ ಮಾಡ್ತಾರೆ, ಒಂದು ಟಿಫನ್ ಸೆಂಟರ್. 3 ತಿಂಗಳಲ್ಲಿ ಲಾಸ್ ಅಂತ ಓಡ್ ಬರ್ತಾರೆ. ನಾನು ಕೇಳಿದೆ, ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಬಾಡಿಗೆಗೆ ರೆಡಿ ಇಟ್ಕೊಂಡಿದ್ಯಾ, ಸಂಬಳಗಳಿಗೆ ರೆಡಿ ಇಟ್ಕೊಂಡಿದ್ಯಾ, ಮೈಂಟೆನೆನ್ಸ್ ರೆಡಿ ಇಟ್ಕೊಂಡಿದ್ಯಾ? ನೀವು ಇದೆಲ್ಲ ಇಟ್ಕೋಬೇಕು. ಮತ್ತೆ 3 ತಿಂಗಳಿಗೆ ಮುಚ್ಚಿಬಿಟ್ಟು ಓಡಿ ಬಂದಿದ್ದೀಯಾ ಅಂದ್ರೆ ಇದೇ ಕಾರಣ. ನಿನ್ನ ಅಂಗಡಿ ನೀನ್ ಇಷ್ಟು ಚೆನ್ನಾಗಿ ರುಚಿಯಾಗಿ ಶುಚಿಯಾಗಿ ಕೊಡ್ತೀಯಂತ ಟು ಕ್ರಿಯೇಟ್ ಎ ಬ್ರ್ಯಾಂಡ್ ಎಷ್ಟು ದಿನ ಬೇಕು ಗೊತ್ತಾ? ನಿಂತ್ಕೊಳ್ಳೇ ಇಲ್ಲ, ಜನ ಬಂದಿಲ್ಲ. ಸ್ಯಾಂಪ್ಲಿಂಗ್ ಮಾಡಿದ್ಯಾ?
ಅಲ್ಲಿ ಇನಾಗ್ರೇಷನ್ ಮಾಡಿ 1,000 ಜನಕ್ಕೆ ಪ್ರಸಾದ ಅಂತ ತಿನ್ಸಿದೀಯಾ? ಇದೆಲ್ಲ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಇದೆ. ಏನು ಮಾಡಲಿಲ್ಲ. ಅಂಗಡಿ ತೆಗೆದ್ರು, ಒಂದು 2-3 ಲಕ್ಷ ಬಂಡವಾಳ, ಒಂದು ಸಣ್ಣದೊಂದು ಹೋಟೆಲ್ ಜಾಗ, ಪಾತ್ರೆ ತಟ್ಟೆ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟು ಗಾಬರಿ ಪಟ್ಕೊಂಡು. ಸಿದ್ಧತೆ ಇಲ್ಲ. ಅಡಿಗೆವನ್ ಬರಲಿಲ್ಲ ಸರ್, ತೊಳೆಯೋನ್ ಬರಲಿಲ್ಲ ಸರ್, ಬಾಡಿಗೆ ಎಲ್ಲಿಂದ ಕಟ್ಟಲಿ ಸರ್, ವ್ಯಾಪಾರ ಎಲ್ಲಿಂದ ಆಗುತ್ತೆ? ನೀವು ಕಡಿಮೆ ಅಂದರು 2 ವರ್ಷಕ್ಕೆ ಇಟ್ಕೋಬೇಕು ಗೊತ್ತರ ಬಾಡಿಗೆ. ಒಂದು 10,000 ಅಂತ ಹೇಳ್ದ ಅಂದ್ರೆ 2-2.5 ಲಕ್ಷ ಬಾಡಿಗೆಗೆ ಇಟ್ಕೊಂಡಿರ್ಬೇಕು. ಒಂದಿಬ್ರು ವರ್ಕರ್ಸ್ ಬರ್ತಾರೆ, 20-20 ಸಾವಿರ ಅಂತ ಹೇಳಿದ್ರೆ ಅದಕ್ಕೊಂದು 5 ಲಕ್ಷ. ನಿಮ್ಮ ಖರ್ಚು ಇದೆಯಲ್ಲ, ಮನೆದು ಊಟ ತಿಂಡಿ ಬಟ್ಟೆ ಮೇಂಟೆನೆನ್ಸ್, ಅದಕ್ಕೊಂದು 5 ಲಕ್ಷ. ಕರೆಂಟ್ ಬಿಲ್ಲು, ಮೇಂಟೆನೆನ್ಸ್, ಕಾಫಿ ಟೀ, ಫೋನ್ ಬಿಲ್ಲು, ಸ್ಯಾಂಪ್ಲಿಂಗ್ಸ್, ಅದಕ್ಕೊಂದು 10 ಲಕ್ಷ. 2 ವರ್ಷಕ್ಕೆ ಇಟ್ಕೊಂಡಿರ್ಬೇಕು ಮಕ್ಕಳೇ. ಎಲ್ಲ ಹಾಕೊಂಡು ನೋಡಿ, ಒಂದು 30 ಲಕ್ಷ ಬೇಕು ಒಂದು ಚಿಕ್ಕ ಟಿಫನ್ ಸೆಂಟರ್ ತೆಗಿಲಿಕ್ಕೆ. ಜನ ಒಂದೇ ದಿನಕ್ಕೆ ಧುಮುಕೋಲ್ಲ, ಒಂದೇ ದಿನಕ್ಕೆ ಅದರಲ್ಲೊಂದು ನಂಬಿಕೆ, ಅದರಲ್ಲೊಂದು ತಾಳ್ಮೆ, ವ್ಯವಸ್ಥೆ, ಕರೆಕ್ಷನ್, ಇದೆಲ್ಲ. ಅದನ್ನೇ ವಾರೆನ್ ಬಫೆಟ್ ಹೇಳ್ತಾರೆ. ನೀವು ವ್ಯಾಪಾರಕ್ಕೆ ಬಂದಾಗ ನಾನು ಅಷ್ಟು ದೊಡ್ಡ ದುಡ್ಡು ಸಂಪಾದನೆ ಮಾಡ್ತೇನೆ, ಅದು ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ನಿಮ್ಮ ಟಾರ್ಗೆಟ್ ಒಂದಿದೆ, ಅಲ್ಲಿ ಸೋಲು ಸಹಜ. ಸೋಲಿಗೆ ಇನ್ನೊಂದು ಹೆಜ್ಜೆಯೇ ಗೆಲುವು ಅಂತ ಹೇಳ್ತಾರೆ. ನಾವು ಸಿದ್ಧರಿಲ್ಲ. ಇನ್ನು ಮೇಲೆ ನಿಮ್ಮ ಸೋಲನ್ನ ಹೇಗೆ ಗೆಲ್ಲಬೇಕು ಹೇಳ್ಕೊಟ್ಟಿದ್ದಾನೆ. ಕಾಂಪಿಟೇಷನ್. 50,000ಕ್ಕೆ ಹೋಗ್ತೀರಾ, 5 ಕೋಟಿಗೆ ಹೋಗ್ತೀರಾ, ಡಿಸಿಷನ್ ಇಸ್ ಯುವರ್ಸ್. ಅಟ್ಲೀಸ್ಟ್ 5 ಲಕ್ಷ ಕೊಡಿ, 50,000 ಕೊಡಬೇಡಿ, 5 ಲಕ್ಷ ಟಾರ್ಗೆಟ್ ಇಟ್ಬಿಡಿ ತಿಂಗಳಿಗೆ. ಈ ತಿಂಗಳು ಕಣ ಅಲ್ಲಗ ಬೇಕು ಕಣ ಅಜ್ಜಿತ್ತು ಅಂತ ರಂಗಗಳು ಯಾವ್ದಿದಾವೆ, 5 ಲಕ್ಷ ಅರ್ನ್ ಮಾಡೋಷ್ಟು, ಒಂದು ಇನ್ಕಮ್ ಕೊಡೋಷ್ಟು ಶಕ್ತಿ ತಾಕತ್ತು ಯಾವ್ದಿದಾವೆ, ಅದಕ್ಕೇನು ಸಿದ್ಧತೆ, ಅದಕ್ಕೇನು ಓದ್ಕೋಬೇಕು, ಎಂತ ತಯಾರಿ ನಡೆಸ್ಕೋಬೇಕು, ಎಂತ ಅನುಭವಸ್ಥರ ಹತ್ರ ಪಳ್ಕೋಬೇಕು, ಹೋಗ್ಬೇಕು ಅನ್ನತಕ್ಕಂಥದ್ದನ್ನ ರಿಸರ್ಚ್ ಮಾಡ್ಕೊಳ್ಳಿ. ಅದರ ಜೊತೆ ಚರ್ಚೆ ಮಾಡ್ಕೊಳ್ಳಿ. ಅಂತ ವ್ಯಕ್ತಿಗಳು, ಅನುಭವಸ್ಥರ ಹತ್ರ ಹೋಗಿ ಸುತ್ತಾಡಿ. ನಂಬರ್ 1 ಆಗ್ತೀರಾ ಮಕ್ಕಳೇ. ಇವತ್ತು ನಂಬರ್ 1. ನಾನು ನಿಜವಾಗ್ಲೂ ತುಂಬಾ ಕಡಿಮೆ ಜ್ಯೋತಿಷ್ಯವನ್ನ ಮಾಡಿಟ್ಬಿಟ್ಟಿದ್ದಾನೆ. 5 ಜನ ಸಾಕಮ್ಮ. ಬೇರೆ ದೊಡ್ಡ ದಾರಿ, ದೊಡ್ಡ ಬದುಕು, ದೊಡ್ಡ ಯೋಜನೆ. ಯಾಕಂದ್ರೆ ಅವ್ರ ಕೆಳಗಡೆ ಒಂದು ಕಡಿಮೆ ಅಂದ್ರೆ 1000 ಮಂದಿ ಇದ್ದಾರೆ ಅನ್ನ ಕೊಡೋ ಅಂಥದ್ದು, 1000 ಮಂದಿಗೆ ಬದುಕು ಕೊಡೋ ಅಂಥವ್ರು ಇದ್ದಾರೆ. ಇವರು ಇಷ್ಟೇ ಬರ್ತಾರೆ ಕಣೋ, ಸಂಕಟ ಆಗುತ್ತೆ, 5-6 ಕೋಟಿ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲೋ ಸಂಕಟದಲ್ಲಿ. ಯಾಕಂದ್ರೆ ನನಗೆ ಗೊತ್ತಿದೆ, ಐ ಆಮ್ ನಂಬರ್ 1. ಬೇರೆ ಲೋಕ, ಬೇರೆ ಜನ, ಬೇರೆ ಹೆಸರು. ಆ ಕ್ಲಬ್ 1% ಜನಗಳ ಜೊತೆಲಿ ಕೂತಿದ್ದೇನೆ ನಾನು ಇವತ್ತು. ಅದೊಂದು ಹೆಮ್ಮೆ ಇದೆ, ಗರ್ವ ಇದೆ. ನೀವು ಕೂಡ ಕ್ಲಬ್ 1% ಕ್ಲಬ್ ಆಗ್ಬೇಕಾ? ಆ 1% ವ್ಯಕ್ತಿಗಳ ಹಾಗೆ ಯೋಚನೆ ಮಾಡಿ, ಹೆಜ್ಜೆ ಇಡಿ. ಅದೇ 50,000ನೇ ನೀವು 20,000ಕ್ಕೆ ಬಂದು ನಿಲ್ತೀರಿ, ನೆನ್ಪಿಟ್ಕೊಳ್ಳಿ. 100% ಹೇಳ್ತಾನೆ. ನೀವು ಒಂದೇ ಒಂದು ಬಾರಿ 5 ಲಕ್ಷ ಸಂಪಾದನೆ ಮಾಡ್ತೇನೆ, ಅವನು ಹೇಗೆ ಸಂಪಾದಿಸ್ತಿದ್ದಾನೆ 5 ಲಕ್ಷ ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಆ ಗಮ್ಯ, ಆ ದಾರಿ, ಆಲೋಚನೆಯೇ ಬೇರೆ ಆಗುತ್ತೆ. ಆ ಶಕ್ತಿಯ ಒಂದು ಪರಾಕಾಷ್ಠತೆಯೇ ಬೇರೆ ಆಗುತ್ತೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಾವೇನು ಗೊತ್ತಾ ಮಕ್ಕಳೇ, ನಮ್ಮ ಬಲಾಬಲಗಳು ತಿಳ್ಕೊಳ್ಳಲ್ಲ. ನಾವು ಕಾಂಪ್ರಮೈಸ್ಡ್ ಲೈಫ್. ಆದರೆ ಇನ್ನೊಬ್ಬರ ಬೆಳವಣಿಗೆ ಸಹಿಸೋದು, ಹೊಟ್ಟೆ ಉರಿ, ಏನೋ ಅನ್ನತಕ್ಕಂಥದ್ದು. ಹೌದು, ಅದೇ ಆ ತಾಳ್ಮೆ ಇಲ್ಲ, ಅದಕ್ಕೊಂದು ಪರಿಶ್ರಮ ಇಲ್ಲ, ಅದಕ್ಕೊಂದು ಸಿದ್ಧತೆ ಇಲ್ಲ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಅದಕ್ಕೊಂದು ಬ್ಯಾಕಪ್ ಇಲ್ಲ. ಜಸ್ಟ್
ಅದಕ್ಕೆ ಹೇಳ್ತಿದ್ದೇನೆ ಮಕ್ಕಳೇ. ನೋಡಿ, ಮೊನ್ನೆ ಕೂಡ ಒಂದು ಜಾತಕ ಖುಷಿ ಆಗುತ್ತೆ. ಹಿ ವಾಸ್ ಜಸ್ಟ್ ಲಾಸ್ಟ್. ನಾ ಹೇಳಿದ್ನಂತೆ, ಎಲ್ಲರೂ ಹೇಳಿದರೆ ಅವರಿಗೆ ಅಷ್ಟಮದಲ್ಲಿ ಗುರು, ವೃಷಭ ಲಗ್ನ. ವ್ಯಾಪಾರ ಮಾಡಿದ್ರೆ ಮುಳುಗ್ತೀಯ, ಅಷ್ಟಮಾಧಿಪತಿ ಅಷ್ಟಮದಲ್ಲಿದೆ, ನೀನು ಮುಳುಗುವುದು ನಿಶ್ಚಿತ ಅಂತ. ನೀವು ನಂಬ್ತೀರಾ? ನಾನು ಹೇಳಿದ್ದೆ, ಬ್ಯೂಟಿಫುಲ್. ನೀವು ಬಂದು ಒಂದು ಕಡಿಮೆ ಅಂದ್ರೂ 50 ಕೋಟಿಯ ಸಾಮ್ರಾಜ್ಯ ಕಟ್ತೀರಿ ಸರ್, ಹೋಗಿ 5 ಲಕ್ಷದಿಂದ ಆರಂಭ ಆಗಿ 50 ಕೋಟಿವರೆಗೂ ಬರುತ್ತೆ ಅಂತ. ನೀವು ನಂಬಲ್ಲ. ಇಸ್ ಡೂಯಿಂಗ್ ಕಡಿಮೆ ಅಂದ್ರೆ ಒಂದು 600 ಕೋಟಿಯ ವ್ಯವಹಾರ. ಈ ಗುರು ದಶೆ ನಿಮ್ಮ ತಟ್ಟೆಲ್ ಪ್ರಸಾದ ಇಟ್ಟಾಗಿಡುತ್ತೆ. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಬಟ್ ಸೂಕ್ಷ್ಮಾಂಶ ಬೇರೆ ಲೆಕ್ಕದಲ್ಲಿದ್ದಾನೆ. ಇದು ನಡೆಯುತ್ತೆ ನೋಡಿ. ಆಲ್ರೆಡಿ ನಿಮ್ಗೆ ಈ ಥರದ ಕೆಲವೊಂದು ಕಾಂಟ್ಯಾಕ್ಟ್ಸು, ಇನ್ಫ್ಲೂಯೆನ್ಸು, ಕೆಲವೊಂದು ವ್ಯವಹಾರಗಳು ಒಂದು ಸಣ್ಣದಾಗ ಒಂದು 20-30 ಲಕ್ಷದ ಬಂದಿದೆ ಅಂದ್ರೆ ಎಲ್ಲ ಗುರುಗಳು 1 ಕೋಟಿವರೆಗೂ ಬಂದಿದೆ. ಟೇಕ್ ಇಟ್ ಅಪ್ ಚಾಲೆಂಜ್ ಅಂತ ಹೇಳಿದ್ನಂತೆ. ಗುರು ದಶೆ ಬಂಗಾರದ ಮಳೆ ಆಗ್ಬಿಟ್ಟಿದೆ. ಇದೇನು ಗುರುಗಳೇ, ಎಷ್ಟು ಜನರ ಹತ್ರ ಹೋಗಿದ್ದೇನೆ, ನೀವು ಹೇಳಿದಾಗೆ ವೈದಿಕರ ಹತ್ರ ಕೇಳಿ, ಅನುಭವಸ್ಥರ ಹತ್ರ ಕೇಳಿ ಅಂತ ಯಾರೂ ನನ್ಗೆ ಹೇಳಲೇ ಇಲ್ಲ. ಗುರು ಬಂದು ಅಷ್ಟಮದಲ್ಲಿದ್ರೆ ಮುಳುಗ್ತೀರಿ, ಕೋರ್ಟು. ನಿಜವೇ, ಗುರು ಅಷ್ಟಮದಲ್ಲಿದ್ರೆ ಕೋರ್ಟು, ಮನೆ ಮಠ ಮಾರ್ಕೊಂಡು ದಿವಾಳಿ. ನೆನ್ಪಿಟ್ಕೊಳ್ಳಿ, ವೃಷಭ ಲಗ್ನಕ್ಕೆ ಮಹಾಮಾರಕಾಧಿಪತಿ ಗುರು. ಅಂತಿಂತ ಮುಳುಗು ನೀರಲ್ಲ, ಅಂತಿಂತದಲ್ಲ. ಇಟ್ಸ್ ಎ ಕೊಲ್ಯಾಪ್ಸಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಲ್ಲೊಂದು ವಿಚಿತ್ರ. ಆ ಗುರು ಆ ಕಾಂಬಿನೇಷನ್ ತೋರಿಸಿ ಹೇಳಿದ್ದೆ. ನೀವು ಯೋಚನೆ ಮಾಡಬೇಡಿ, ಹೋಗಿ ಸರ್, ಯಾಕಂದ್ರೆ ಜ್ಯೋತಿಷ ಅರ್ಥ ಆಗೋಲ್ಲ ಎಷ್ಟೋ ಜನಕ್ಕೆ. ಆ ಗ್ರಹಗಳ ಸೂಕ್ಷ್ಮ, ಆ ಸೂಕ್ಷ್ಮತೆ ಅತಿ ಸೂಕ್ಷ್ಮ, ಹೀಗಿದ್ದಾನೆ, ಹೆಂಗ್ ನೋಡ್ತಾನೆ, ಯಾವ ಡಿಗ್ರಿಲಿ ನೋಡ್ತಾನೆ, ಎಷ್ಟು ಡಿಗ್ರಿಲಿ ನೋಡ್ತಾನೆ ಅಂತಕ್ಕಂಥದ್ದು. ಆ್ಯಂಡ್ ನೋಡಿ ತಮಾಷೆ, ಗುರುವಿಂದ ಗುರುದೃಷ್ಟಿ. ಈಗ ಮಿಥುನದಲ್ಲಿರುವ ಗುರುವನ್ನ, ಆ ಗುರುವನ್ನ ಈ ಗುರು ನೋಡ್ತಿದ್ದಾನೆ, ಅದೇ ಮನೆಯನ್ನೇ. ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋಜರ್ ಈಗ ಅವರಿಗೆ. ಗುರುಗಳೇ, ನಾನು ನಂಬಲೇ ಇಲ್ಲ, ಸಮಥಿಂಗ್ ವಿಚ್ ಐ ಆಮ್ ಡೂಯಿಂಗ್ 500 to 600 crore ಅಂತ. ಅದಕ್ಕೋಸ್ಕರ ಹೇಳ್ತಾನೆ, ಜಾತಕವನ್ನ ಬರೀ ಅಷ್ಟಮದಲ್ಲಿ ಗುರು ಇದ್ರೆ ಮುಳುಗ್ತಾರೆ. ಅಷ್ಟಮದಲ್ಲಿ ರಾಹು ಇದ್ರೆ ಕಳ್ತನ ಮಾಡ್ತಾರೆ ಅಂತಾರೆ. ಖಂಡಿತ ಇಲ್ಲ, ನಾನು ನೋಡಿದ್ದೇನೆ. ದುಷ್ಟ ಗ್ರಹಗಳು ದುಷ್ಟ ಸ್ಥಾನದಲ್ಲಿ ಯಾವ ಭಾವದಲ್ಲಿದ್ದಾವೆ ಅಂತ ಕೂಡ ನೋಡ್ತೇವೆ. ಒಬ್ಬರಿಗೆ ಮೀನ ಲಗ್ನ ಅಷ್ಟಮದಲ್ಲಿ ರಾಹು, ಬ್ಯೂಟಿಫುಲಿ ಅಬ್ರಾಡ್ ಕ್ಲೈಂಟ್ಸೇ, ಅಬ್ರಾಡ್ ಟ್ರಾವೆಲ್ಸೇ, ಪರಸ್ಥಳ ವಿದೇಶದ ವ್ಯವಹಾರಗಳು. ರಾಹುವಿನ ಒಂದು ಪ್ರಭಾವ ಬಂದಾಗ ಗುರು ಪುಷ್ಕಳಸ್ಥವಾಗಿ ಮಿಥುನದಲ್ಲಿ ಕಡಿಮೆ ಅಂದ್ರು ಒಂದು ದಿನಕ್ಕೆ ಅವರ ಇನ್ಕಮ್ ಬಂದು $800. $1 ಅಂದ್ರೆ $100 ಇಟ್ಕೊಳ್ಳಿ ಮಕ್ಕಳೇ. ಇವತ್ತಿಗೆ ಹೆಚ್ಚು ಕಡಿಮೆ 88-90 ಬಂದಿದೆ, ಒಂದು 10 ರೂಪಾಯಿಲೇನು ಇದಾಗಲ್ಲ. $800 ಅಂದರೆ ಕಡಿಮೆ ಅಂದರು $80,000 ಒಂದು ದಿನಕ್ಕೆ. ಅಂದ್ರೆ ತಿಂಗಳಿಗೆ ಒಂದು 20 ರಿಂದ 21 ಲಕ್ಷ ಸ್ಟ್ರೈಟ್ ಅವೇ ಕ್ಯಾಶ್, ಸ್ಟ್ರೈಟ್ ಅವೇ. ಇಷ್ಟಕ್ಕೂ ಅಷ್ಟಮಾಧಿಪತಿಯಾದಂತಹ ರಾಹುವಿನ ದಶೆ. ಮಿಥುನದಲ್ಲಿ ಗುರು ಕುಳಿತಿದ್ದಾನೆ. ಮ್ಯಾಜಿಕ್ ಮೂಮೆಂಟ್ ಇಟ್ ಇಸ್ ಹ್ಯಾಪನ್. ನೀವು ಹೇಳಿದಿರಿ ಸರ್, ಕುಳಿತ ಜಾಗದಲ್ಲಿ ದುಡಿತೀರ, ಸರ್ವಿಸ್ ಓರಿಯೆಂಟೆಡ್ ಅಂತ. ದಯಮಾಡಿ ಹಿರಿಯ ವೈದಿಕರ ಹತ್ರ ಕೇಳಿ ಹೆಜ್ಜೆ ಇಡಿ. ಮದುವೆ ಮಾಡೋದು, ಮಕ್ಕಳು, ಮನೆಯೋ, ಕುಟುಂಬವೋ ಆ ಥರ ಪಡಬೇಡಿ ಮಕ್ಕಳೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ, ಚಂದ್ರ ಶನಿಸಾರದಲ್ಲಿದ್ದು, ಶನಿ ಆ ರಿವರ್ಸ್ ವಕ್ರವಾಗಿರೋದ್ರಿಂದ ಪೂರ್ವಭಾದ್ರ ನಕ್ಷತ್ರ ಗುರುಸಾರದಲ್ಲಿದ್ದಾನೆ. ಮೇಷರಾಶಿಗೆ ಒಳ್ಳೆ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ, ಮನೆಯ ಜವಾಬ್ದಾರಿಗಳಿಗೆ ಸ್ವಲ್ಪ ಖರ್ಚು ವೆಚ್ಚ. ಚಂದ್ರ 12ನೇ ಮನೆ ಸುಖಕಾರಕ. ಶನಿಯ ಸಾರ, ಶನಿ ಬಂದು ಕರ್ಮಾಧಿಪತಿ, ಲಾಭಾಧಿಪತಿ. ದುಡಿಯೋದು, ದುಡಿತದಿಂದಲೇ ಲಾಭ. ಆದರೆ ಗುರು ಸಾರದಲ್ಲಿದ್ದಾನೆ. ಸೊ ಗುರುವಿನ ಕರ್ತವ್ಯ ಏನು? ಮನೆ, ಕುಟುಂಬ, ಮಕ್ಕಳು, ಒಡ ಹುಟ್ಟಿದವರು. ಗುರು ಎಲ್ಲಿದ್ದಾನೆ? 3ನೇ ಮನೆ. ಸೊ ಇಂಥದಕ್ಕೆ ಖರ್ಚು ವೆಚ್ಚ ಮಾಡಿಸ್ತಾನೆ. ಧರ್ಮ ಕಾರ್ಯ, ಪೂಜಾ ಕಾರ್ಯ. ಬ್ಯೂಟಿಫುಲ್. ವೃಷಭ ರಾಶಿ ಫ್ಯಾಂಟಾಸ್ಟಿಕ್. ಜಡ್ಜು, ಲಾಯರು, ಲೀಗಲ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಚಂದ್ರ, ನಿಮಗೆ ಶನಿ ಯೋಗಕಾರಕನಲ್ಲ. ಸ್ವಲ್ಪ ಶನಿ ನೈಸರ್ಗಿಕವಾಗಿ ಸ್ವಲ್ಪ ಕಹಿ ಉಂಟು ಮಾಡುತ್ತೆ.
ಆದರೆ ಗುರು ಸಾರದಲ್ಲಿದ್ದಾನೆ ಜನ್ಮರಾಮ ವನವಾಸ ರಾಮ, ಸ್ವಲ್ಪ ಹುಷಾರು. ಅಲ್ಲಿ ಏನೋ ಒಂಚೂರು ಮನೇಲಿ ನೋವು, ಆದರೆ ವೃತ್ತಿಯಲ್ಲಿ ಒಂದು ಗೌರವವನ್ನು ಪಡಿತೀರಿ. ಕನ್ಸಲ್ಟೆನ್ಸಿ ವೃತ್ತಿಯಲ್ಲಂತೂ ಅದ್ಭುತವಾದಂಥ ಸಕ್ಸಸ್ ಅನ್ನ ಪಡಿತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ರಾಶಿಯಾಧಿಪತಿ ಚಂದ್ರ, ಶನಿ ಸಾರ, ಗುರು ಚಾಂಡಾಳ ದೋಷ. ಅಂದ್ರೆ ವೃತ್ತಿ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ವ್ಯವಸ್ಥೆ ಇವುಗಳಲ್ಲಿ ಸ್ವಲ್ಪ ಪರಿಶ್ರಮ ಪಟ್ಟೆ ಪಡೆಯತಕ್ಕಂಥದ್ದಾಗುತ್ತೆ. ಪ್ರಯಾಣಗಳಿಂದ ಬಳಲಿಕೆ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ಒತ್ತಡ ತುಂಬಿಸುತ್ತೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ವ್ಯಯಾಧಿಪತಿಯಾಗಿರತಕ್ಕಂಥ ಚಂದ್ರ, ಅಷ್ಟಮಾಧಿಪತಿಯಾಗಿರತಕ್ಕಂಥ ಬಾಧಕಾಧಿಪತಿಯಾಗಿರತಕ್ಕಂಥ ಶನಿಯ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು 11ನೇ ಮನೆ, ದಿಢೀರ್ ಲಾಭ, ತಿಳಿಯದ ವಿಚಾರಗಳಲ್ಲಿ ಲಾಭ, ತಿಳಿಯದ ವ್ಯವಹಾರಗಳಲ್ಲಿ ಲಾಭ, ದೂರದ ಕೆಲಸಗಳಲ್ಲಿ ಸ್ವಲ್ಪ ಪರಿಶ್ರಮ, ಸ್ವಲ್ಪ ವರ್ಕರ್ಸ್ ಹತ್ರ ಹುಷಾರಾಗಿರಿ. ನ್ಯಾಯ ಧರ್ಮ ಇವತ್ತಿಲ್ಲ ಮಕ್ಕಳೇ, ಕಲಿಯುಗಕ್ಕೆ ಸಿಕ್ಕಾಬಟ್ಟೆ ನ್ಯಾಯ ಧರ್ಮ, ಜಾಗ್ರತೆ. ಸಾಲ ಮಾಡಿ ದೊಡ್ಡದಾಗಿ ವ್ಯವಹಾರ ಮಾಡಬೇಡಿ. ಇನ್ನು ಕನ್ಯಾ ರಾಶಿ, ಚಂದ್ರ ಸಪ್ತಮದಲ್ಲಿ ಲಾಭಾಧಿಪತಿ, ಕೊಡೋದು, ತಗೊಳ್ಳೋದು, ಅಡ್ವೈಸು, ಇನ್ಶೂರೆನ್ಸು, ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ಫಂಡಿಂಗು, ಫೈನಾನ್ಸು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ವಿಶೇಷವಾದಂಥ ಬಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಆದರೆ ನಿಮ್ಮ ಅಡ್ವೈಸು ಬೇರೆಯವ್ರಿಗೆ ಲಾಭ, ನಿಮಗೊಂದಷ್ಟು ಬೊಗಸೆ ಅಷ್ಟು ಇರಲಿ ಬಿಡಿ, ಪರವಾಗಿಲ್ಲ. ನಮಗಿಂತಲೂ ನಮ್ಮ ಎದುರುಗಡೆಯವರು ಚೆನ್ನಾಗಿದ್ದಾರಾ, ಫ್ಯಾಂಟಾಸ್ಟಿಕ್. ತುಲಾ ರಾಶಿ, ಚಂದ್ರ ಶನಿ ಸಾರ, ಶನಿಯು ಅಲ್ಲೇ ಇದ್ದಾನೆ. ಹುಳಿ ಪದಾರ್ಥಗಳ ವ್ಯಾಪಾರ, ಇಂಜಿನಿಯರಿಂಗ್, ಸೇವಾ ವೃತ್ತಿಗಳು, ಸೇವಕ ವೃತ್ತಿಗಳು ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ಚಂದ್ರ ಶನಿ ಸಾರ, ಭಾರ, ಕುಟುಂಬದ ಭಾರ, ಮನೆಯ ಭಾರ, ವ್ಯವಹಾರದ ಭಾರ, ಜವಾಬ್ದಾರಿಯ ಭಾರ. ಆದರೆ ಶನಿ ಗುರು ಸಾರದಲ್ಲಿದ್ದಾನೆ. ಆ ಗುರು ನಿಮ್ಮ ವ್ಯಯ ಹಾಗೂ ಧನ ಸುಖ ನೋಡ್ತಿರೋದ್ರಿಂದ ತೇರ್ಗಡೆ ಆಗ್ಬಿಡ್ತೀರಿ. ಅಯ್ಯೋ ಬರೀ 30% ಬರ್ಬೋದೇನೋ ಬಿಡಿ ಗುರುಗಳೆಂದಿದ್ದು 60% ಆಗುತ್ತೆ. ಅತಿಸಾರ ಯೋಗದಲ್ಲಿ ಗುರು ಪ್ರವೇಶ ಆಗುತ್ತೆ ಈಗ ಬ್ಯೂಟಿಫುಲಿ. ಕೆಲವು ಸಿದ್ಧಾಂತಗಳ ಪ್ರಕಾರ ನಾಳೆ ಇಲ್ಲ ನಾಳಿದ್ದು ಗುರುವಾರವೇ ಬುಧವಾರವೇ, ಕೆಲವು ಸಿದ್ಧಾಂತಗಳ ಪ್ರಕಾರ ನಮ್ಮ ಪಂಚಾಂಗಗಳ ಪ್ರಕಾರ 19ನೇ ತಾರೀಕು ಅಂತಕ್ಕಂಥದ್ದು. ಲೆಟ್ ಅಸ್ ವೇಟ್, ಡೋಂಟ್ ವರಿ ವೃಶ್ಚಿಕ, ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ಸುಖದಲ್ಲಿದ್ದು ಬಾಧಕಾಧಿಪತಿಯ ನಕ್ಷತ್ರದಲ್ಲಿರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ ಒಂಚೂರು ಪರಿಶ್ರಮವೇ. ಹನುಮರ ಉಪಾಸನೆ, ಹನುಮೋಪಾಸನೆ ಮಾಡ್ತಕ್ಕಂಥದ್ದು ಮಾಡಿ. ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಜಪ ಮಾಡ್ಕೊಳ್ಳಿ. ವೃತ್ತಿ, ಮನೆ, ಕುಟುಂಬ, ಒತ್ತಡ. ಮಕರ ರಾಶಿ, ಧೈರ್ಯ, ಸಾಹಸೆ, ಲಕ್ಷ್ಮಿ. ಏನ್ ಅಂದುಕೋತಿರೋ ಅಂತಹ ಕೆಲಸಗಳು ಮುಂದುವರಿಯುತ್ತೆ. ಮೆಡಿಕಲ್ ಲೈನ್ ಅಲ್ಲಿದ್ದೀರಾ, ಇಂಜಿನಿಯರಿಂಗ್ ಲೈನ್ ಅಲ್ಲಿದ್ದೀರಾ, ಸೈಂಟಿಸ್ಟ್ ಲೈನ್ ಅಲ್ಲಿದ್ದೀರಾ, ರಿಸರ್ಚ್ ಲೈನ್ ಅಲ್ಲಿದ್ದೀರಾ, ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಡ್ವೈಸರ್ ಅಲ್ಲಿದ್ದೀರಾ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಶನಿ ಸಾರ, ಶನಿ ಗುರು ಸಾರ, ಗುರು ನಿಮ್ಮನ್ನು ನೋಡ್ತಿದ್ದಾನೆ. ಫ್ಯಾಂಟಾಸ್ಟಿಕ್ ಜರ್ನಿ ಆಗ್ತಕ್ಕಂಥದ್ದಾಗುತ್ತೆ. ಏನು ಕಷ್ಟಪಟ್ಟಿದ್ದೀರೋ ಆ ಕಷ್ಟಾಜಿತಕ್ಕೆ ತಕ್ಕಂಥ ಪೂರ್ಣ ಫಲವನ್ನ, ವೃತ್ತಿಯನ್ನ, ಬದುಕನ್ನ ಕಟ್ಟತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಆಗುತ್ತೆ ಕುಂಭರಾಶಿಗೆ. ಬ್ಯೂಟಿಫುಲ್ ಜರ್ನಿ, ಏನು ಯೋಚನೆ ಮಾಡಬೇಡಿ. ರೈಟಿಂಗ್, ಬರವಣಿಗೆ, ಲೇಖನ, ಜ್ಯೋತಿಷ್ಯ, ವೈದಿಕ, ಧಾರ್ಮಿಕ, ಪೂಜೆ, ಪುನಸ್ಕಾರ, ಪುಸ್ತಕ, ಬರವಣಿಗೆ, ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ, ಚಂದ್ರ ನಿಮ್ಮ ಮನೆಯಲ್ಲೇ, ಬಟ್ ಶನಿ ಸಾರ. ಬಟ್ ಶನಿ ಯಾರು? ಗುರು ಸಾರ. ಬ್ಯೂಟಿಫುಲ್ ಇದೆ. ಶನಿ ಗುರುವಿನ ಕಾರಕತ್ವದಲ್ಲಿ ಇದ್ದಾನೆ. ಗುರು ಕಾರಕತ್ವ ಎಲ್ಲಿ ನೋಡ್ತಿದ್ದಾನೆ? ನಿಮ್ಮ ಅಷ್ಟಮ, ಮುಖ್ಯವಾಗಿ ನಿಮ್ಮ ವೃತ್ತಿ ಭಾಗ. ಸೊ ಪಬ್ಲಿಕೇಶನ್ ಅಲ್ಲಿದ್ದೀರಿ, ಈ ಒಂದು ಪ್ರಿಂಟಿಂಗ್ ಅಲ್ಲಿದ್ದೀರಿ, ಸರ್ವಿಸ್ ಓರಿಯೆಂಟೆಡ್ ಅಲ್ಲಿದ್ದೀರಿ, ರೈಟಿಂಗ್ ಅಲ್ಲಿದ್ದೀರಿ, ಪತ್ರಿಕಾ ಮಾಧ್ಯಮದಲ್ಲಿದ್ದೀರಿ, ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಲೋನ್ ಸೆಕ್ಟರ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಸೈಂಟಿಸ್ಟ್ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಕೆಮಿಕಲ್ ಇಂಜಿನಿಯರ್ ಇದ್ದೀರಿ, ಮೆಡಿಕಲ್ ಡಾಕ್ಟರ್ ಆಗಿದ್ದೀರಿ, ಡಾಕ್ಟರ್ಗಳಿಗೆ ವಿದ್ಯೆ ಕಲಿಸ್ತಕ್ಕಂಥ ಪ್ರೊಫೆಸರ್ ಆಗಿದ್ದೀರಿ. ಅಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಎಲ್ಲರಿಗೂ ಒಳ್ಳೆಯದಾಗಲಿ.
ಮಾತೃದೇವೋ ಭವ.